ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಎಸ್, ಮಕ್ಕಳ ಪ್ರಾಡಕ್ಟ್ ಬಗ್ಗೆ ಖಂಡಿತವಾಗ್ಲೂ ಕೆಲವೊಂದು ನ್ಯೂ ಮಾಮ್ ಬೇಬಿಗಳಿಗೆ, ಐ ಮೀನ್ ಈಗ ಹುಟ್ಟಿರುವಂತಹ ನವಜಾತ ಶಿಶುಗಳಿಗೆ ಯಾವ ರೀತಿ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಎಷ್ಟು ಮಟ್ಟಿಗೆ ಯೂಸ್ ಮಾಡಬೇಕು, ಮತ್ತು ಯಾವ ಪ್ರಾಡಕ್ಟ್ ಬೆಸ್ಟು, ಹಾಗೆ ಕ್ಲಿನಿಕಲ್ಲಿ ಕೊಟ್ಟಿರುವಂತಹ ಕೆಲವು ಪ್ರಾಡಕ್ಟ್ಗಳನ್ನೇ ಯೂಸ್ ಮಾಡಬೇಕಾ ದೊಡ್ಡವರಾಗೋವರೆಗೂ, ಇಲ್ಲ ಅಂತ ಅಂದರೆ ಮಕ್ಕಳು ಬೆಳೀತಾ ಇದ್ದಾರೆ, ಇವಾಗ ಏನಾದರೂ ಪ್ರಾಡಕ್ಟ್ನ ಚೇಂಜ್ ಮಾಡಬೇಕಾ, ಇಲ್ಲಾಂದರೆ ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಹೇಳಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ಚೇಂಜ್ ಮಾಡಿ ಮಿಕ್ಸಪ್ ಮಾಡಿ ಮಕ್ಳಿಗೆ ಹಚ್ಚಬೇಕಾ ಅನ್ನೋದ್ರ ಬಗ್ಗೆ. ಎಸ್, ದಯವಿಟ್ಟು ಇನ್ನೂ ಯಾರೆಲ್ಲ ಕಾವ್ಯ ಬ್ಲಾಗ್ಸ್ ಬಿಗ್ ಬೇಬಿ ಕಿಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ, ಪ್ರಾಡಕ್ಟ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಏನು ಇಷ್ಟೊಂದು ಮಾತಾಡ್ತಾರೆ ಅಂತ ಅಂದ್ಕೊಬೋದೇನೋ. ಹೌದು, ನಾನು ಖಂಡಿತವಾಗ್ಲೂ ತುಂಬ ಮಾತಾಡ್ತೀನಿ. ನವಜಾತ ಶಿಶು ಇರುವಂತಹ ಮನೆಗಳಲ್ಲಿ ಈ ಪ್ರಾಡಕ್ಟ್ನ ಬಳಸೋದ್ರಿಂದ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ ಅಂತಲೂ ಕೂಡ ಹೇಳ್ತೀನಿ. ಏನಕ್ಕೆ ಅಂದರೆ ಇದನ್ನು ನಾನು ಕೂಡ ನನ್ನ ಮಗನಿಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟಲ್ಲಿ 5.5 ರೆಡ್ ಇರೋದ್ರಿಂದ ತುಂಬ ಅಂದರೆ ತುಂಬ ಎಕ್ಸ್ಟ್ರಾ ಸಾಫ್ಟ್ ಇರುತ್ತೆ, ಹಾಗಾಗಿ ತುಂಬ ಯೂಸ್ಫುಲ್ ಆಗುತ್ತೆ ಚಿಕ್ಕ ಮಕ್ಕಳಿರುವಂತಹ ಮನೆಗಳಲ್ಲಿ ಈ ಪ್ರಾಡಕ್ಟ್. ಈ ಸೋಪು ಮಗುವಿನ ಚರ್ಮದ ನೈಸರ್ಗಿಕ ಆಮ್ಲೀಯ ನಿಲುವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇದು ಚರ್ಮದ ರಕ್ಷಣಾ ಪದರವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ಸೋಪ್ ಏನಾದರೂ ಕಣ್ಣಿಗೆ ತಾಕ್ತು ಅಂತ ಹೇಳೋದಾದ್ರೆ ಯಾವುದೇ ರೀತಿ ಉರಿ ಆಗೋದಿಲ್ಲ, ಯಾವುದೇ ರೀತಿ ಇಚ್ಚಿಂಗ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಇದರಿಂದ ಮಗುವಿಗೆ ಸ್ನಾನ ಮಾಡಲು ಸುಲಭವಾಗಿರುತ್ತದೆ. ಈ ಸೋಪಿನಲ್ಲಿ ಕ್ಯಾಮೋಮೈಲ್ ಅಂಶ ಇರೋದ್ರಿಂದ ಮಗುವಿನ ಸ್ಕಿನ್ ನಲ್ಲಿ ಯಾವುದೇ ರೀತಿ ಡ್ರೈನೆಸ್ ಅನ್ನೋದನ್ನ ತಡೆಗಟ್ಟಲು ಸಹಾಯ ಮಾಡುತ್ತೆ. ಹಾಗೆ ಮಗುವಿನ ಸ್ಕಿನ್ ಅನ್ನ ಯಾವುದೇ ರೀತಿ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ. ಇದು ಚರ್ಮದ ಕಿರಿಕಿರಿಯನ್ನು ಕಡಿಮೆ ಮಾಡಿ ಮೃದುಗೊಳಿಸಲು ಸಹಾಯ ಮಾಡುತ್ತದೆ ಅಂತಾನೆ ಹೇಳ್ಬೋದು. ಈ ಸೋಪು 5.5 ಸಮತೋಲನ ಹೊಂದಿರುವಂತಹ ಈ ಸೋಪು ಮಕ್ಕಳಿಗೆ ಸುರಕ್ಷಿತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಕ್ರೀಮ್ ಬಗ್ಗೆ ಹೇಳ್ಬೇಕು ಅಂತ ಹೇಳೋದಾದ್ರೆ ಸಬಾಮೇಡ್ ಎಕ್ಸ್ಟ್ರಾ ಸಾಫ್ಟ್ ಕ್ರೀಮ್ ತ್ವಚೆಯನ್ನ ಆರಾಮದಾಯಕವಾಗಿ ಇರಿಸುತ್ತೆ. ಹಾಗೆ ಯಾವುದೇ ರೀತಿ ಡ್ರೈನೆಸ್ ಅನ್ನೋದು ಸ್ಕಿನ್ನಲ್ಲಿ ಕಾಣೋದಿಲ್ಲ ಮಕ್ಕಳಿಗೆ. ಮತ್ತು ಎಕ್ಸ್ಟ್ರಾ ಸಾಫ್ಟ್ ಇರೋದ್ರಿಂದ ಮಗುವಿನ ಸ್ಕಿನ್ನು ತುಂಬಾ ಸಾಫ್ಟ್ ಆಗೋದಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಾಡಕ್ಟ್ನಲ್ಲಿ ಯಾವುದೇ ಒಂದು ರಾಸಾಯನಿಕ ಅಂಶ ಹೆಚ್ಚಾಗಿ ಇಲ್ಲದ ಕಾರಣದಿಂದ ಮಕ್ಕಳಿಗೆ ಸೂಕ್ತವಾದ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಡಾಕ್ಟರ್ ಕೂಡ ಸಜೆಷನ್ ಮಾಡೋದು ಈ ಪ್ರಾಡಕ್ಟ್ನ ಮಕ್ಕಳಿಗೆ ಬಳಸಿ, ಅದರಲ್ಲೂ ನವಜಾತ ಶಿಶುವಿನ ಮಕ್ಕಳಿಗೆ ಈ ಪ್ರಾಡಕ್ಟ್ನ ಬಳಸ್ತಾ ಬಂದರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸಬಾಮೇಡ್ ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್ ಅಂತ ಹೇಳೋದಾದ್ರೆ ಅಂದರೆ ಕ್ರೀಮಲ್ಲಿ ಯಾವುದೇ ರೀತಿಯಾದ ಜಾಸ್ತಿ ರಾಸಾಯನಿಕ ಅಂಶ ಇರೋದ್ರಿಂದ ನ್ಯಾಚುರಲ್ ಆಗಿರುತ್ತೆ. ಹಾಗೆ ಮಗುವಿನ ಸ್ಕಿನ್ ಅನ್ನು ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದೇ ಒಂದು ಹವಾಮಾನಕ್ಕೆ ಅನುಗುಣವಾಗಿ ಇದರ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ವೆದರಲ್ಲೂ ಕೂಡ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ, ಎಕ್ಸ್ಪೆಷಲಿ ನವಜಾತ ಶಿಶುವಿನ ಮಕ್ಕಳಿಗೆ ಈ ಪ್ರಾಡಕ್ಟು ಸೂಕ್ತವಾದ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಎಸ್, ಹಾಗೆ ನನ್ನ ಮಗನಿಗೂ ಕೂಡ ನಾನು ಇದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೆ. ಚಿಕ್ಕ ಪಾಪುಯಿಂದ ಹಿಡಿದು ಇದುವರೆಗೂ ಕೂಡ ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಷಲಿ ನ್ಯೂ ಮಾಮ್ಸ್ ಬೇಬಿ ಇರುವಂತಹ ಮನೆಗಳಲ್ಲಿ ಮಕ್ಕಳಿಗೆ ಯಾವ ಪ್ರಾಡಕ್ಟ್ನ ಬಳಸಬೇಕು ಅಂತ ಹೇಳಿ ತುಂಬಾ ಕನ್ಫ್ಯೂಷನ್ ಇರ್ತಾರೆ, ಅದರಲ್ಲೂ ನಮ್ಮ ಪೇರೆಂಟ್ಸ್ಗಳು. ಹಾಗಾಗಿ ಸಜೆಷನ್ ಮಾಡಬೇಕು ಅಂತ ಹೇಳೋದಾದರೆ ಇದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಡಾಕ್ಟರು ಕೂಡ ಇದೇ ಪ್ರಾಡಕ್ಟ್ನ ಮಕ್ಕಳಿಗೆ ಬಳಸಿ ಅಂತ ಹೇಳಿ ಸಜೆಷನ್ ಮಾಡ್ತಾರೆ. 5.5 ರೇಟೇನ್ ಇರೋದ್ರಿಂದ ತುಂಬ ಉಪಯುಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಪೇರೆಂಟ್ಸ್, ಮಕ್ಕಳಿಗೆ ಯಾವ ಪ್ರಾಡಕ್ಟ್ನ ಬಳಸಬೇಕು ಅಂತ ಹೇಳಿ. ಖಂಡಿತವಾಗ್ಲೂ ಈ ಪ್ರಾಡಕ್ಟ್ ತುಂಬಾ ಉಪಯುಕ್ತ ಆಗುತ್ತೆ ನಿಮ್ಮ ಮಕ್ಕಳಿರುವಂತಹ ಮನೆಗಳಲ್ಲಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಕಾವ್ಯ ಬ್ಲಾಗ್ಸ್ ವಿತ್ ಬೇಬಿ ಕಿಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ, ಟೇಕ್ ಕೇರ್ ಆಲ್.